ನೋಡಿ ಅತ್ತೆ, ನಾನು ಬಂದಿದ್ದು ಬೆಳ್ಳಿಗೋಸ್ಕರನೋ ಅಥವಾ ಇಲ್ಲಿ ನಡೀತಿರೋ ಪೂಜೆಗೋಸ್ಕರನೋ ಅಲ್ಲ. ಮಾಯಿನ್ ಬರ್ತಡೇಗೆ ಅಂತ ಗಿಫ್ಟ್ ತಂದಿದ್ದೆ, ಅದು ಹೊಡೆದೋಯ್ತು. ಅದೇ ಥರ ಗಿಫ್ಟ್ ತರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅವರು ನೋಡ್ಕೊಂಡು ಬನ್ನೇ ಹೊರತು ಪೂಜೆಗಲ್ಲ. ಮಾಯನ್ ದೃಷ್ಟಿ ತೆಗಿಯಕ್ಕೆ ಅಂತ ಕುಂಬಳಕಾಯಿ ತಂದ್ರೆ ಈ ಕುಂಬಳಕಾಯಿ ನನ್ನ ದೃಷ್ಟಿನೇ ತೆಗಿಯೋ ಹಾಗಿದೆಯಲ್ಲ. ಏನಾಯ್ತು? ಅಮ್ಮ, ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಮೊದಲು ಸುಧಾರಿಸ್ಕೊ, ಏನಾಯ್ತು ಅಂತ ಹೇಳು. ಕುಂಬಳಕಾಯಿ. ಕುಂಬಳಕಾಯ? ಮಾಯ ದೃಷ್ಟಿ ತೆಗೆಯಕ್ಕೆ ಅಂತ ತಗೊಂಡ್ಬಂದಿದ್ದು, ಇಲ್ಲೇ ಎಲ್ಲೋ ಇರ್ಬೇಕಲ್ಲ. ಇಲ್ಲಮ್ಮ, ಕುಂಬಳಕಾಯಿ ನನ್ನ ಹಟ್ಟಿಸ್ಕೊಂಡ್ಬಂದು ಹೊಡಿತಿದೆ ಅಮ್ಮ. ಏನ್ ಶರ್ಮಿಳಾ, ಯಾವ ಕುಂಬಳಕಾಯಿ? ಏನಾಯ್ತು ಅಂತ ಹೇಳು. ಅಮ್ಮ ಅಮ್ಮ, ಅಲ್ಲಿ ನೋಡು. ಬಾ ಒಳಗಡೆ ಹೋಗೋಣ. ಫೋನ್ ಇಟ್ಟಿದೆ. ಫೋನ್ ತಗೋ, ವೀರೇಂದ್ರ ಸ್ವಾಮಿಗಳಿಗೆ ಫೋನ್ ಮಾಡ್ತೀನಿ. ಏನು ತಿಳ್ಕೊಳ್ಳೋಣ, ಬೇಗ ತಗೋ. ಏನಾಯ್ತಮ್ಮ? ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಮ್ಮ. ನಮ್ಮ ಕತೆ ಅಷ್ಟೇ.
ಆ ಸ್ವಾಮೀಜಿನ ಕೇಳಿದ್ರೆ ಬೆಳ್ಳಿನ ಕದ್ದು ತಾಯ್ತ ಕಟ್ಸಿ ಅಂತ ಹೇಳ್ತಾರೆ. ಅವಳು ಬಂದು ತಾಯ್ತ ಕಟ್ಟೋಷ್ಟೊತ್ತಿಗೆ ಈ ಕುಂಬಳಕಾಯಿ ನಮ್ಮನ್ನ ಬೆಳ್ಳಿ ತಟ್ಟು ಬಿಸಾಕ್ಬಿಡತ್ತೆ ಅಷ್ಟೇ. ಅಮ್ಮ ಅಮ್ಮ ಹೊರಗಡೆ ಏನೋ ಶಬ್ದ ಆಗ್ತಿದೆ ಅಮ್ಮ. ಅಯ್ಯೋ ನೋಡಮ್ಮ ಎಲ್ಲ ಹೇಗಾಗಿದೆ ಅಂತ. ಮಾಯನ್ ಬರ್ತಡೆ ಎಲ್ಲ ಹಾಳಾಗೋಯ್ತು. ಪಾಪ ನಮ್ಮ ಮಾಯ ಎಷ್ಟು ಬೇಜಾರು ಮಾಡ್ಕೋತಾಳೋ ಏನೋ. ಸರಿ ಸರಿ ಕುಂಬಳಕಾಯಿ ಕಾಣಿಸ್ತಿಲ್ಲಮ್ಮ, ನಾವು ಮೇಲೆ ಹೋಗೋಣ ಬಾ, ಬೇಗ ಬಾ. ಅಮ್ಮ ಶರ್ಮಿಳಾ ಮೇಲ್ಗಡೆ ಹೊಟ್ಟೋಗೋಣ. ಏನಮ್ಮ ಇದೆಲ್ಲ, ತುಂಬ ಭಯ ಆಗ್ತಿದೆ. ಬಾಮ್ಮ ಈಗ ಓಡೋಣ ಬಾ. ಅಮ್ಮ ಬೇಡ ಅಮ್ಮ. ಅಮ್ಮ 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 ಏನಾಯ್ತು ನಿಮ್ಗೆ? ಯಾಕೆ ಈಗ ಆಡ್ತಾ ಇದ್ದೀರಾ? ಕುಂಬಳಕಾಯಿ ಪಲ್ಯನ ಬೆಳಿಗ್ಗೆ ರೊಟ್ಟಿ ಜೊತೆ ನಾನು ಕುಂಬಳಕಾಯಿ ಪಲ್ಯನ ತಿಂದಿದ್ದು, ನೀ ತಿನ್ನಿಲ್ವಾ? ಈಗ ಚೆನ್ನಾಗಿ ತಿಂತಾ ಇದೀನಿ. ಏನಾಗಿದೆ ನಿನ್ಗೆ? ಯಾಕೆನೇನೋ ಮಾತಾಡ್ತಾ ಇದೀಯಾ? ನೋಡು ಅಲ್ಲಿ ನೋಡು ಬೈರಾ. ಕುಂಬಳಕಾಯಿ ಅಲ್ಲಮ್ಮ, ಎಂತೆಂಥ ಸಿಂಹ ಹುಲಿಗೆ ಎದುರಲಿಲ್ಲ, ಕುಂಬಳಕಾಯಿಗೆ ಎದುರ್ತಾ ಇದೀರಲ್ಲ. ಈಗ ನೋಡಿ ಅದಕ್ಕೆ ಏನ್ ಮಾಡ್ತೀನಿ ಅಂತ. ಅಯ್ಯೋ ಬೇಡ ಬೇಡ, ಸಮಸ್ಯೆಗೆ ಹೋಗ್ಬೇಡ. ಸುಮ್ಮನೆ ಆರಾಮಾಗಿ ಬೇಡ ಕಣೋ, ಬೇಡ ಬೈರ, ಅದು ಸಾಹಸಕ್ಕೆ ಹೋಗ್ಬೇಡ. ಅದು ಸಾಹಸಕ್ಕೆ ಹೋಗ್ಬೇಡ ಬೈರ. ಅಮ್ಮ 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 ನಾ ಇರೋವರೆಗೂ ಬೆಳ್ಳಿನ ಮುತ್ತು ಮಾವನ್ನ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೊಂದ್ ವೇಳೆ ಪ್ರಯತ್ನ ಪಟ್ರೆ ಒಬ್ಬೊಬ್ರನ್ನು ಇಲ್ಲ ಅಂದ್ಬಿಡ್ತೀನಿ. ಮಾಯಾ, ಎಲ್ರೂ ಬೇಗ ಕರಿ, ಕೇಕ್ ಕಟ್ ಮಾಡಬೇಕು. ಬಂದೆ ಮಾವ. ಏನ್ ಮಾಯಾ ಇದೆಲ್ಲ? ಯಾವ್ದು ಮಾವ?
ತಂಗಿನ ಮೇಲೆ ಕೋಪ ಅಂತ ನನಗೆ ಗೊತ್ತು, ಹಾಗಂತ ಹೀಗ ಮಾಡೋದು. ಏನ್ ಮಾಡೋದಮ್ಮ? ನಾನು ಬರೋದು ತಡ ಆಯ್ತು ಅಂತ ಮನೇನೆಲ್ಲ ಚಲ್ಲಾಪಿಲಿ ಮಾಡಿ ಬಂದಿದ್ಯಲ್ಲ. ನಾನೇನು ಮಾಡಿಲ್ಲ ಮಾವ. ಮುತ್ತುಗೆ ಇಲ್ಲಿ ಏನ್ ನಡೆದಿದೆ ಅಂತ ಅರ್ಥ ಆಗೋದಕ್ಕಿಂತ ಮುಂಚೆ ನಾವು ಸತ್ಯನ ಸುಳ್ಳು ಮಾಡ್ಬಿಡೋಣ. ಇಷ್ಟು ಸುತ್ತ ಇರು, ಇದೇ ಸರಿಯಾದ ಸಮಯ. ಬಾ ಬಾ. ಮಾಯಾ, ಮುತ್ತು ಹೇಳ್ತಿರೋದು ಸರಿಯಾಗೇ ಇದೆ. ನಿನಗೆ ತುಂಬಾ ಕೋಪ ನೋಡಿಲ್ಲಿ. ನೀನ್ ಬೆಳಿಗ್ಗೆ ಎದ್ದು ಕೂಡಲೇ ಧ್ಯಾನ ಮಾಡು, ನಿನಗೆ ಸ್ವಲ್ಪ ಕೋಪ ಕಡಿಮೆ ಆಗುತ್ತೆ. ಮಾಯಾ, ಇದನ್ನೆಲ್ಲ ಮುತ್ತು ಎಷ್ಟು ಕಷ್ಟಪಟ್ಟು ನಿನ್ಗೋಸ್ಕರ ಅಂತ ಅರೇಂಜ್ ಮಾಡಿದೆ ಗೊತ್ತಾ? ನೋಡು, ಎಲ್ಲ ಹಾಳು ಮಾಡಿದ್ಯಾ. ಅವನಿಗೆ ಎಷ್ಟು ಬೇಜಾರಾಗಿರಲ್ಲ. ಅತ್ತೆ, ಕೋಪನ ಹಿಡಿತದಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ನಮ್ಮನ್ನ ಒಳಗೊಳಗಡೆ ತಿಂದಾಕ್ಬಿಡುತ್ತೆ. ನಮ್ಮ ಮನ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಏನ್ ಹೇಳ್ತಿದ್ದೀರಾ ಅತ್ತೆ? ಮಾಯಾ, ಈಗ ಆ ವಿಷಯ ಎಲ್ಲ ಯಾಕೆ? ನಾನು ಹೊಸ ಕೇಕ್ ಆರ್ಡರ್ ಮಾಡಿದ್ದೀನಿ. ಅದು ಬರೋಷ್ರೊಳಗಾಗಿ ನೀವಿಬ್ರು ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ಹೋಗಿ ಹೋಗಿ ಹೋಗಿ, ಬೇಗ ಹೋಗಿ. ಏನ್ ನಡೀತಿದೆ ಅತ್ತೆ? ಯಾರಿದ್ನೆಲ್ಲ ಮಾಡಿರೋದು? ಮಾವ ಏನೋ ಗೊತ್ತಿಲ್ಲದೆ ಹೇಳಿದ್ರು ಅಂತ ನೀವು ಹಾಗೆ ಹೇಳ್ತಿದ್ದೀರಲ್ಲ. ಮುತ್ತು ಹಾಗೆ ನಡ್ಕೊಳ್ಳೋದ್ರಿಂದ ನಮಗೆ ಲಾಭ ಮಾಯಾ. ನಾನೇನು ಯೋಚನೆ ಮಾಡದೆ ಹಾಗೆ ಹೇಳ್ದೆ ಅಂತ ತಿಳ್ಕೊಂಡಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ ಅತ್ತೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಸ್ವಲ್ಪ ಸರಿಯಾಗಿ ಹೇಳಿ. ಯಾರು ಅಂತ ತಿಳ್ಕೊಬೇಕಾ? ಹೇಳ್ತೀನಿ ಕೇಳು. ಅವತ್ತು ಬನ್ನಿ ಕಂಬ ನಮಗೆಲ್ಲ ಬಂದು ಹೊಡಿತು. ಅದೇ ರೀತಿ ಇವತ್ತು ಕುಂಬಳಕಾಯಿ ಬಂದು ನಮ್ಗೆಲ್ಲರಿಗೂ ಹೊಡಿತು. ಅವತ್ತು ಬನ್ನಿ ಕಂಬದ ಮೂಲಕ ನಮಗೆಲ್ಲ ತೊಂದರೆ ಕೊಡ್ತಲ್ಲ, ಇವತ್ತು ಕುಂಬಳಕಾಯಿ ಮೂಲಕ ಬಂದು ನಮಗೆಲ್ಲ ತೊಂದರೆ ಕೊಡ್ತು ಮಾಯಾ. ಅಂದ್ರೆ ಆ ಶಕ್ತಿ ಮತ್ತೆ ಮನೆ ಒಳಗಡೆ ಬಂದಿದೆ ಮಾಯಾ. ಅಷ್ಟೇ ಅಲ್ಲ ಮಾಯಾ, ಅದು ಮನೆ ಒಳಗೆ ಬಂದ ಕೂಡಲೇ ನಮ್ಗೆಲ್ಲರಿಗೂ ತೊಂದರೆ ಕೊಡೋಕೆ ಶುರು ಮಾಡಿದೆ. ಅದರ ಪರಿಣಾಮನೇ ಇದು. ಆದ್ರೆ ಆಚೆ ಆ ತಾಯ್ತ ಕಟ್ಟಿದ ಮೇಲೆ ಯಾವ ಶಕ್ತಿನೂ ಒಳಗೆ ಬರಲ್ವಲ್ಲ ಅತ್ತೆ? ಅಂದ್ರೆ ಆ ತಾಯ್ತ ಕಟ್ಟಾಗಿರ್ಬೇಕು ಅನ್ಕೋತೀನಿ. ಬನ್ನಿ ಅತ್ತೆ, ಈಗಲೇ ಹೋಗಿ ಚೆಕ್ ಮಾಡೋಣ. ಅರೆ, ಮನೆ ಎಲ್ಲ ಚಲ್ಲಾಪಿಲ್ಲಿ ಆಗಿರೋಗಿದ್ದೆಲ್ಲ, ಏನೋ ದೊಡ್ಡ ವಿಷಯ ನಡೆದಿರೋ ಆಗಿದೆ. ಅತ್ತೇನು ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅತ್ತೆ, ಯಾವಾಗಲೂ ನಾನು ನಿನ್ನ ಜೊತೆಗಿರ್ತೀನ. ದಾರ ಹೇಗೆ ಕಟ್ಟಾಯ್ತು? ಅದು ಕಟ್ಟಾಗಕ್ಕೆ ಹೇಗೆ ಸಾಧ್ಯ? ಹೋದ್ ಸರ್ತಿನೂ ಹೀಗೆ ಆಗಿತ್ತು. ಆದ್ರೆ ಈ ಸಲ ಅಲ್ಲಿ ದಾರನೇ ಇಲ್ವಲ್ಲಮ್ಮ. ಆ ಶಕ್ತಿಗಂತೂ ಇದನ್ನ ಮುಟ್ಟಕ್ಕಾಗಲ್ಲ. ಅಂದ್ರೆ ಇದು ಯಾರ್ದೋ ಮನುಷ್ಯರದೇ ಕೈವಾಡ ಇರಬೇಕು. ಶರ್ಮಿಳಾ, ಈಗಿಂದೀಗಲೇ ನೀಲ್ಕಂಠಂಗೆ ಫೋನ್ ಮಾಡಿ ಆ ದಾರನ ಯಾರು ತೆಗ್ದಾಕಿದ್ರು ಅಂತ ಮಂಡೋದರಿ ಹತ್ರ ಹೋಗಿ ಕೇಳ್ಕೊಂಬರೋದಕ್ಕೆ ಹೇಳು.
ಒಂದು ವೇಳೆ ದಾರ ತೆಗೆದಿರೋದು ಯಾರು ಅಂತ ಗೊತ್ತಾದ್ರೆ ಅವರಿಗೆ ಇಲ್ಲಿವರೆಗೂ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಇನ್ನು ಮುಂದೆ ಭಯ ಅಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ವಿಷಯಕ್ಕೆ ಬಂದವರು ಭೂಮಿ ಮೇಲೆ ಇರಬಾರ್ದು, ಭೂಮಿ ಒಳಗಡೆ ಹಾಕಿ ಹೂತಾಕ್ಬಿಡ್ಬೇಕು. ನಾನು ಈಗಲೇ ಮಾವಂಗೆ ಫೋನ್ ಮಾಡ್ತೀನಮ್ಮ. ಮಂಡೋದರಿ ಅಮ್ಮ ನಿಮ್ಮ ವಿಷಯ ಎಲ್ಲ ತಿಳಿಸಿದ್ದಾರೆ. ನಾನು ಅವ್ರ ಶಿಷ್ಯೆ. ನಿಮ್ಮ ಮನೆ ಮುಂದೆ ಮಂತ್ರಸಿ ಕಟ್ಟಿದ ತಾಯ್ತಗಳು ಕಾಣ್ತಿಲ್ಲ, ಏನಾಯ್ತು? ಅದನ್ನು ತಿಳ್ಕೊಳ್ಳೋಣ ಅಂತಾನೆ ನಿಮ್ಮ ಹತ್ರ ಬಂದಿತ್ತು. ಮನೇಲಿ ನಮ್ಮ ಅಕ್ಕ, ನನ್ನ ಮಗಳು ಮಾಯಾ ಇದೇ ಚಿಂತೆಯಲ್ಲಿದ್ದಾರೆ. ಇದಕ್ಕೆಲ್ಲ ನೀವೇ ಪರಿಹಾರ ಸೂಚಿಸಬೇಕು ತಾಯಿ. ಈಗ ನನಗೆಲ್ಲ ಅರ್ಥ ಆಯ್ತು. ಇದು ಯಾವ ದೇವರ ಮಹಿಮೆನೂ ಅಲ್ಲ. ಆ ತಾಯ್ತಗಳು ಕಾಣ್ದಿರೋ ಹಾಗೆ ಕುಂಭ ಕೊಟ್ಟಿರೋದು ಆ ಶಕ್ತಿನೇ. ಆ ತಾಯ್ತಗಳು ತೆಗ್ದಿದ್ಯಾರು ಅಂತ ಗೊತ್ತಾಯ್ತು. ಯಾರು ತಾಯಿ? ಯಾರ ಕೈಲಿ ತಾಯ್ತ ಕಟ್ಸಿದ್ರು ಅವರೇ ತೆಗ್ದಿರೋದು. ಅಂದ್ರೆ ನೀವು ಹೇಳೋ ಪ್ರಕಾರ ಆ ತಾಯ್ತ ತೆಗ್ದಿರೋದು ಬೆಳ್ಳಿನ? ಹೌದು, ಬೆಳ್ಳಿನೇ ಆ ತಾಯ್ತಗಳನ್ನು ತೆಗ್ದಿರೋದು. ಆ ಶಕ್ತಿ ನಿಮ್ಮ ಮನೆ ಒಳಗೆ ಬರ್ದಿರೋ ಹಾಗೆ ತಡೆದಿದ್ದು ಆ ತಾಯ್ತಗಳೇ. ಅದಕ್ಕೆ ನೀವೆಲ್ಲ ಕ್ಷೇಮವಾಗಿದ್ರಿ. ಆ ಶಕ್ತಿ ನಿಮ್ಮನ್ನೆಲ್ಲ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಇದೆ. ನಿಮ್ಮನ್ನ, ನಿಮ್ಮ ಮನೆಯನ್ನ ಆ ಶಕ್ತಿಯಿಂದ ಕಾಪಾಡಬೇಕು ಅಂದ್ರೆ ನಿಮ್ಮ ಮನೆಗೆ ಬಂದು ಒಂದು ಪೂಜೆ ಮಾಡಬೇಕು. ಇಲ್ಲ ಅಂದ್ರೆ ಅಪಾಯ ತಪ್ಪಿದ್ದಲ್ಲ. ಇಷ್ಟಕ್ಕೆಲ್ಲ ಬೆಳ್ಳಿನೇ ಕಾರಣ ಅನ್ನೋದಾದ್ರೆ ಅವಳನ್ನೇ ಏನಾದರೂ ಆ ಬೆಳ್ಳಿಗೆ ಏನಾದರೂ ಕೆಡಕ್ ಮಾಡಕ್ ನೋಡಿದ್ರೆ ಅವರೇ ಈ ಭೂಮಿ ಮೇಲೆ ಇರೋದಿಲ್ಲ. ಹಾಗಾದ್ರೆ ನೀವು ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಡಿ. ನಾವು ನಿಮ್ಮನ್ನೇ ನಂಬಿದ್ದೀವಿ, ನಮ್ಮನ್ನು ಕಾಪಾಡಿ ತಾಯಿ. ಪೂಜೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಬಂದರೆ ಸಾಕು ತಾಯಿ. ಸರಿ, ಸಹಾಯ ಕೇಳ್ಕೊಂಡು ಬಂದಿದ್ದೀರಾ, ಇಲ್ಲ ಅನ್ನೋಲ್ಲ. ಬರ್ತೀನಿ, ಹೋಗಿ. ಸರಿ ತಾಯಿ. ಬರ್ತೀನಿ ತಾಯಿ. ಅಕ್ಕ, ನಾನು ಈಗ ತಾನೇ ಮಂಡೋದರಿ ಅಮ್ಮನವ್ರ ಶಿಷ್ಯನ ಭೇಟಿ ಮಾಡಿದೆ. ಮನೆ ಮುಂದೆ ಇದ್ದ ತಾಯ್ತನ ಯಾರು ಕಿತ್ತಾಕಿದ್ದು ಅಂತ ಗೊತ್ತಾಯ್ತು ಅಕ್ಕ. ಯಾರದು? ಇನ್ಯಾರು? ಆ ಬೆಳ್ಳಿ ಬೆಳ್ಳಿ ಮಾಡೋದನ್ನೆಲ್ಲ ಮಾಡಿಬಿಟ್ಟು ತನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಇದ್ದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದಕ್ಕ, ಸುಮ್ಮನೆ ಬಿಡಬಾರ್ದು. ನೀಲಕಂಠ, ನಿನ್ನ ಮನೆಗೆ ಬಾ, ಉಳಿದಿದ್ದು ನಾನು ನೋಡ್ಕೋತೀನಿ. ಇದರಲ್ಲಿ ಬೆಳ್ಳಿ ಒಬ್ಳೇ ಇರಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾರೋ ಜೊತೆ ಇದ್ದಾರೆ, ಅದು ಯಾರು ಅಂತ ತಿಳ್ಕೊಳ್ಳೇಬೇಕು. ಬೆಳ್ಳಿ, ಹಾ ಅಕ್ಕ, ಈಗ ಬರ್ತಿದ್ಯಾ ಬೆಳ್ಳಿ? ಊಟ ಮಾಡಿದ್ಯಾ? ಇಷ್ಟು ಬೇಗ ಎಲ್ಲಿ? ಈಗ ಹೋಗಿ ಎಲ್ಲ ರೆಡಿ ಮಾಡಬೇಕು, ಆಮೇಲೆ ತಿಂತೀನಿ. ನಿತ್ಕೋ ಬೆಳ್ಳಿ, ಅಡುಗೆ ಮಾಡೋಕೆ ಅರ್ಜೆಂಟ್ ಏನಿದೆ ಹೇಳು. ಹೌದು, ನಿನ್ನೆ ದೇವಸ್ಥಾನದಲ್ಲಿ ಪೂಜೆ ಹೇಗೆ ನಡೀತು? ಅಯ್ಯೋ, ಯಾಕೆ ಕೇಳ್ತೀರಾ ಅಕ್ಕ? ಮೊದಲು ಮಾವ ಬರಲ್ಲ ಅಂತ ಹೇಳಿದ್ರ, ಅವ್ರಿಲ್ದೆ ಪೂಜೆ ಹೇಗ್ ನಡೆಯುತ್ತೋ ಅಂತ ಬೇಜಾರಲ್ಲಿದ್ದೆ. ದೇವ್ರ ಕೈ ಮುಗ್ದು ಕಣ್ಬಿಟ್ಟು ನೋಡ್ತೀನಿ, ಮಾವ ಅಲ್ಲೇ ನಿಂತಿದ್ದಾರೆ. ಹಾಗಾಗಿ ಸಂತೋಷ ಅಷ್ಟಿಷ್ಟಲ್ಲ, ನಮ್ಮ ಮನೆ ದೇವ್ರೆ ದರ್ಶನ ಕೊಟ್ಟಂಗಾಯ್ತು. ಆಮೇಲೆ ಮಾವ ಪೂಜೆ ಮುಗಿಯೋವರೆಗೂ ಜೊತೆಲೇ ಇದ್ರು.
ದೇವಸ್ಥಾನ ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂದಿದ್ರೆ ಖುಷಿಲಿ ದೇವಸ್ಥಾನ ತುಂಬಾ ಓಡಾಡ್ಬಿಡ್ತಿದ್ದೆ. ಬೆಳ್ಳಿ ಯಾಕೆ ಇವ್ರ ಹತ್ರ ಸಿಕ್ಕಾಕೊಂಡ್ಲು? ಒಂದ್ ವೇಳೆ ನೆನ್ನೆ ತಾಯ್ತದ್ದಾರ ತೆಗ್ದಿದ್ ವಿಚಾರ ಕೇಳಿದ್ರೆ ಬೆಳ್ಳಿ ನಿಜ ಹೇಳ್ಬಿಡ್ತಾಳೆ. ಹಾಗೇನಾದ್ರೂ ಆದ್ರೆ ನಾನ್ ಸಿಕ್ಕಾಕೊಬಿಡ್ತೀನಿ ಅಷ್ಟೇ. ಹಾಗಾಗ್ಬಾರ್ದು. ಏನ್ ಮಾಡ್ಲಿ? ಬೆಳ್ಳಿ, ನಿನ್ನ ಹತ್ರ ಏನೋ ಕೇಳಕ್ ಬಂದೆ, ಮರ್ತೇ ಹೋಯ್ತು ನೋಡು. ಹಾ, ಈಗ ನೆನ್ಪಾಯ್ತು. ನೀನು ಅವತ್ತು ಪೂಜೆ ಮಾಡಿ ಮನೆ ಸುತ್ತ ತಾಯ್ತ ದಾರ ಕಟ್ಟಿದ್ಯಲ್ಲ, ಅದು ಕಾಣಿಸ್ತಿಲ್ಲ. ನೀನೇನಾರು ನೋಡ್ದ್ಯಾ? ಅಯ್ಯೋ ಅದಾ ಅಕ್ಕ, ನೆನ್ನೆನಾ ಇದೇನ್ ಬೆಳ್ಳಿ, ಈಗಷ್ಟೇ ನಿನ್ನೆ ನಾವು ಒಂದೇ. ಅದು ಅಕ್ಕ, ನಿನ್ನೆ ಮೊನ್ನೆ ನಾನು ಇರ್ಲಿಲ್ಲ ಅಲ್ಲ, ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಈಗ ನೋಡಿದ್ರೆ ಇಲ್ಲ ಅಂತಿದ್ಯಾ? ಇರ್ಲಿ ಬೆಳ್ಳಿ, ಪರವಾಗಿಲ್ಲ, ಹೇಳು. ಅದು ಅಕ್ಕ, ನಾನು ಏನೋ ನೆನ್ಸ್ಕೊಂಡು ಏನೋ ಮಾತಾಡಿದೆ. ಸರಿ ಅಕ್ಕ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ನಾನು ಹೋಗ್ತೀನಿ. ನಿಂತ್ಕೊಳ್ಳೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಮಾತಾಡ್ತಾ ಇದೀಯ ನೀನು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಕೇಳ್ತಿದ್ದೀನಿ ತಾನೇ, ಹೇಳು. ಅಯ್ಯೋ, ನನಗೇನೂ ಗೊತ್ತಿಲ್ಲ ಅಕ್ಕ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಒಂದ್ಸಲ ಕೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಹೇಳೆ. ಅಯ್ಯೋ ಬಿಡಿ ಅಕ್ಕ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಬಿಡ್ಬೇಕಾ? ಬಿಡ್ತೀನಿ ಇರು.